ಇಲ್ಲ ಇಲ್ಲ ತೋಣಿ ಹಾರಿ ರಾಯಣ್ಣವರ ಹುಟ್ಟು ಹಬ್ಬಕ್ಕೆ ರಾಯಣ್ಣವರ ಹುಟ್ಟು ಹಬ್ಬಕ್ಕೆ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೇನೆ. ಇಲ್ಲಿ ಬಂದಂತ ನಮ್ಮ ಅಜ್ಜ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ನಾನು ಏನ್ ಹೇಳಕ್ ಇಷ್ಟ ಪಡ್ತೇನೆ ಅಂತಂದ್ರೆ, ಇವತ್ತು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನವಾಗಿದ್ದರಿಂದ ಇವತ್ತನ ನಮಗ ಆಗಸ್ಟ್ 15ರಂದ ನಮ್ಗ ಆಗಸ್ಟ್ 15 ಇವತ್ ಸ್ವಾತಂತ್ರ್ಯೋತ್ಸವ ಐತಿ, 80ನೇ ಸ್ವಾತಂತ್ರ್ಯೋತ್ಸವ. ಅವತ್ತೇನ ನಮ್ದ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ದಿನವಾಗಿದ್ದರಿಂದ ಹೆಮ್ಮೆ ಪಡ್ಬೇಕ್ ನಾವ. ಯಾಕಂತ ಹೇಳಂತಂದ್ರ ಕಿತ್ತೂರು ಸಂಸ್ಥಾನ ಒಂದ್ ಹೋರಾಟದೊಳಗ ಬಾಳ ಶ್ರಮ ಪಟ್ಟಾರ ಅವ್ರ ಸಂಗೊಳ್ಳಿ ರಾಯಣ್ಣ. ಹಂಗಾಗಿ ವೀರ ಧೀರ ಶೂರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಂತಂದ್ ಹೇಳ್ಬೇಕಂತಂದ್ರ ನಮ್ಗ್ ಹೆಮ್ಮೆ ಅನಸ್ತೈತಿ. ಆಮೇಲಾಗ ಈಗ ಕರ್ಬಸಣ್ಣ ಅವ್ರ ಏನ್ ಯುವ ಸಂಘಟನೆಯನ್ನ ಮಾಡ್ಕೊಂಡಿದಾರ ಸಂಗೊಳ್ಳಿ ರಾಯಣ್ಣಂದ, ಆ ಸಂಘಟನೆಯನ್ನ ಬಹಳ ವರ್ಷದಿಂದ ಅವರು ಇದನ್ನ ಮುಂದುವರೆಸ್ಕೊಂಡ್ ಬರ್ತಾ ಇದಾರ. ಎಲ್ಲಾರು ಮರ್ತ್ ಬಿಟ್ಟಾರ ಅವ್ರದ್ ಹುಟ್ಟಿದ ದಿವ್ಸ ಮಾಡ್ಬೇಕಂತ ಹೇಳಿ. ಆದ್ರೆ ಇವ್ರು ಈ ಸಂಗೊಳ್ಳಿ ರಾಯಣ್ಣನ ಗುಂಪೇನ ಸಂಘಟನೆ ಏನೈತಲ್ಲ, ಇದು ಸಂಗೊಳ್ಳಿ ರಾಯಣ್ಣನ್ ಹುಟ್ಟಿದ ದಿವ್ಸ ಅಂತ ಹೇಳಿ ಕಿತ್ತೂರ್ ನಾಡಿನೊಳಗನ ಇವ್ರು ಒಂದ್ ನೆನಪು ಮಾಡ್ಕೊಡ್ತಾರ. ಅದ ಒಂದ್ ಹೆಮ್ಮೆ ವಿಷಯ. ಯಾಕಂತ ಹೇಳಂತಂದ್ರೆ ನಾವು ಬರೇ ಧ್ವಜ ಹಾರಿಸ್ತೀವಿ, ಎಲ್ಲಾರ್ದು ಫೋಟೋ ಜೊತೆಗನ ನಮ್ ಸಂಗೊಳ್ಳಿ ರಾಯಣ್ಣನ್ ಫೋಟೋ ಇಟ್ಟ ಧ್ವಜ ಹಾರಿಸ್ಬೇಕ. ಯಾಕಂತ ಹೇಳಂತಂದ್ರ ಅವ್ರಿಗೆ ನಾವ್ ಗೌರವ ಸಲ್ಲಿಸಕಾಕೈತಿ ಅಂತ ಹೇಳಿ ನನ್ ಮಾತು ಮುಗಿಸ್ತೇನೆ ಅಷ್ಟೇ. ನಮಸ್ಕಾರ ತಿಳಿಸುತ್ತಾ ಈರೂರು ಪೂಜ್ಯರ ಪಾದಗಳಿಗೆ ನನ್ನ ಶ್ರೀ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲರೂ ರಾಯಣ್ಣ ಅಭಿಮಾನಿಗಳು ಬಹಳಷ್ಟು ವಿಷಯನ ಬಹಳ ಚೆನ್ನಾಗಿ ನಮ್ಮ ಬಸವ ತತ್ವದ ಸಹೋದರರಾದಂತ ಅಳ್ಳಾವರ ಸಹೋದರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ನಾಗರತ್ನ ಅವರು ಮಾತಾಡಿದ್ದಾರೆ. ಆದ್ರೆ ನಾನು ಹೆಚ್ಚು ಮಾತಾಡೋದಿಲ್ಲ. ಇವತ್ತು ಏನಂತಂದ್ರೆ ನಿಮಗೆಲ್ಲರಿಗೂ ಆಗಸ್ಟ್ 15 ಏನು 1947 ಸ್ವಾತಂತ್ರ್ಯ ಸಿಕ್ತು, ಇವತ್ತು 80ನೇ ಸ್ವಾತಂತ್ರ್ಯ ದಿನೋತ್ಸವವನ್ನ ಅತಿ ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಮೊಟ್ಟ ಮೊದಲು 80ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಹೇಳ್ತಾ, ಈ ಸಂದರ್ಭದಲ್ಲಿ ಏನು ಮಣಿಗೊಬ್ಬ ರಾಯಣ್ಣ ಹುಟ್ಟಬೇಕು, ಮಣಿಗೊಬ್ಬ ರಾಯಣ್ಣ ಹೆಸರು ಇಡಬೇಕು. ಯಾಕಂತಂದ್ರೆ ಚೆನ್ನಮ್ಮನಿಗೆ ರಾಯಣ್ಣ ಬಲಗೈ ಬಂಟರಾಗಿ ಒಂದು ಸ್ವಲ್ಪ ನಾವು ಇತಿಹಾಸವನ್ನು ತಿಳಿಸಿ ನೋಡಿದಾಗ, ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಏನೇ ಬ್ರಿಟಿಷರ ಜೊತೆ ಯಾವ ರೀತಿಯಾಗಿ ರಾಯಣ್ಣ ಪಾತ್ರ ಇತ್ತು, ಚೆನ್ನಮ್ಮನಿಗೆ ಬಲಗೈ ಬಂಟನಾಗಿ ಯಾವ ರೀತಿಯಾಗಿ ಯುದ್ಧನ ಮಾಡಿದ, ಅವ್ರ ಜೊತೆ ಸೆಣಸಾಡಿದ ಅನ್ನುವಂಥದ್ದನ್ನ ನಾವು ಸ್ವಲ್ಪ ಇತಿಹಾಸ ತಿರುಗಿ ನೋಡಿದಾಗ ಗೊತ್ತಾಗ್ತದ. ಇಂಥ ಒಬ್ಬ ವೀರ ಧೀರ ವ್ಯಕ್ತಿಗೂ ಸಹಿತ ನಮ್ಮ ದೇಶದಲ್ಲಿ ನಮ್ಮವರೇ ಮೋಸ ಮಾಡುವಂತ ಒಂದು ವ್ಯವಸ್ಥೆ ಆಯ್ತು. ಅದನ್ನೆಲ್ಲ ನಾವು ತಿಳ್ಕೋಬೇಕಾಗ್ತದ. ಅದಕ್ಕೆ ಹಿಂದಿನಿಂದ ಹೇಳ್ಕೊಂಡು ಬಂದಾರ ಏನಂತಂದ್ರ, ಪ್ರತಿಯೊಂದು ಮನೆಗೂ ರಾಯಣ್ಣ ಹುಟ್ಟಬೇಕು, ಹುಟ್ಟತೇನೆ ಅನ್ನುವಂತ ಕೊನೆ ಆಸೆ ಒಂದು. ಆ ರೀತಿಯಾಗಿ ಇವತ್ತು ಎಲ್ಲ ರಾಯಣ್ಣ ಅಭಿಮಾನಿಗಳು ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನು, ಯಾಕಂದ್ರೆ ಸ್ವಾತಂತ್ರ್ಯ ದಿನೋತ್ಸವ ಕಾರ್ಯಕ್ರಮದೊಳಗೆ ಒಂದು ಕಡೆ ಫೋಟೋ ಇಟ್ಟ ಒಂದು ಮಾಲೆ ಹಾಕಿ ಅವನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತ ಸಂಸ್ಕೃತಿ ಇಲ್ಲಿ ನಡೆದಿತ್ತು. ಇವತ್ತ ನಮ್ಮ MK ನ್ಯೂಸ್ದ ಕರ್ಬಸಣ್ಣ ಅವರವರು ಸ್ವಲ್ಪ ಬದಲಾವಣೆ ಅಂದ್ರೆ, ಇವತ್ತು ಎಲ್ಲರನ್ನೂ ಸರ್ಕಲ್ನಲ್ಲಿ ಕೂಡಿ ಹಾಕಿ ಪೂಜ್ಯರನ್ನ ಕರೆತಂದು ಪೂಜ್ಯರಿಂದ ರಾಯಣ್ಣನ ಪೂಜೆಯನ್ನು ಮಾಡಿಸುವಂತದ್ದು ಹೊಸ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಿ. 100% ಇವತ್ತು ಸ್ಟಾರ್ಟ್ ಮಾಡಿದಿರಿ. ಮುಂದಿನ ವರ್ಷಕ್ಕೆ ಇದು ಸ್ವಾತಂತ್ರ್ಯ ದಿನೋತ್ಸವವನ್ನು ಯಾವ ರೀತಿಯಾಗಿ ನಾವು ಆಚರಣೆ ಮಾಡ್ತೇವೆ, ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಎಲ್ಲ ಅಭಿಮಾನಿಗಳು ಬಂದು ಇಲ್ಲಿ ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ಕೆಲಸವನ್ನ ಮಾಡೋಣ ಅನ್ನುವಂತ ಮಾತನ್ನೇ ಈ ಸಂದರ್ಭದಲ್ಲಿ ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರಾದಂತ ಪರಮ ಪೂಜ್ಯ ಪಂಚಾಕ್ಷರಿ ಮಹಾಸ್ವಾಮೀಜಿಯಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ,
ಇಲ್ಲಿ ಸೇರಿದ ಸಮಸ್ತ ಶರಣಬಂಧುಗಳೇ, ತಮಗೆಲ್ಲ ಶರಣಗಳು. ಇಲ್ಲಿವರೆಗೆ ಎಲ್ಲರೂ ನಮ್ಮ ಜಕಾತಿ ಸರು, ಅಕ್ಕ ಅವರು, ಇನ್ನುಳಿದ ನಮ್ಮ ಅಶೋಕ್ ಕಳ ಅವರು, ದಳವಾಯಿ ಅವರು ಎಲ್ಲವೂ ಮಾತನಾಡಿದ್ರು. ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣ ನಮಗೆ ನೆನಪಾಗೋದು ತಾಯಿಯ ಮೇಲಿಟ್ಟಿರ್ತಕ್ಕಂಥ ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ ಅನ್ನೋದು ನಾವು ಮರಿಬಾರದು. ಬಹುಶಃ ನಾವೆಲ್ಲ ಇವತ್ತು 80ನೆಯ ಸ್ವಾತಂತ್ರ್ಯೋತ್ಸವನ ಇಡೀ ದೇಶಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಆ ಸ್ವಾತಂತ್ರ್ಯದ ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ತ್ಯಾಗ, ಬಲಿದಾನ ಇದೆ. ಅನೇಕರ ತ್ಯಾಗ ಆಗಿದೆ, ಬಲಿದಾನ ಆಗಿದೆ. ಅನೇಕ ಸಂಸ್ಥಾನಗಳು ಹಾಳಾಗಿವೆ. ಬಹುಶಃ ನಮ್ಮ ಕಿತ್ತೂರು ಸಂಸ್ಥಾನ ಹಾಳಾಗಿದ್ದೇ ಸ್ವಾತಂತ್ರ್ಯ ಸಲುವಾಗಿ. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ್ದೇ ಸ್ವಾತಂತ್ರ್ಯ ಸಲುವಾಗಿ ಅನ್ನೋದು ನಾವೆಲ್ಲ ನೆನಪಿಡ್ಬೇಕಾಗ್ತದೆ. ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಸ್ವಾಮಿಗೆ, ತಾಯಿಗೆ ನಿಷ್ಠೆಯನ್ನು ಇಟ್ಟುಕೊಂಡು ಈ ನಾಡಿಗೆ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನನ್ನ ಈ ಬಲಿದಾನಕ್ಕೆ ಕೊಟ್ಟಿದ್ದು ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣ ಹೋರಾಡಿದ್ರು. ಬಹುಶಃ ಅವರು ಯೋಗ ಅನ್ನೋ ಹಾಗೆ ಸ್ವಾತಂತ್ರ್ಯ ನಮಗೆ ಸಿಕ್ತು. ಅವತ್ತೇ ಅವ್ರು ಹುಟ್ಟಿದ ದಿನ ಅನ್ನೋದು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ. ಈ ಸ್ವಾತಂತ್ರ್ಯ ಹಾಗೆ ಸಿಕ್ಕಿಲ್ಲ, ತ್ಯಾಗ ಬಲಿದಾನದಿಂದ ಸಿಕ್ಕಿದೆ. ಅದಕ್ಕಾಗಿ ನಾವೆಲ್ಲ ಆ ಸಂಗೊಳ್ಳಿ ರಾಯಣ್ಣನ ತಾಯಿ ನಿಷ್ಠೆಯನ್ನ ನಾವು ಇಟ್ಕೊಳ್ಳೋಣ, ಈ ದೇಶಾಭಿಮಾನ ಬೆಳೆಸೋಣ. ಮತ್ತೆ ನಾವು ಭಾರತವನ್ನ ಕಟ್ಟುವ ಕೆಲಸ ಆಗಬೇಕಿದೆ. ನಮಗ್ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೆ ಸ್ವಾತಂತ್ರ್ಯ ಸಿಗೋದ್ರ ಜೊತೆಗೆ ಮತ್ತೆ ನಾವು ಎಲ್ಲಿಯೋ ನಮ್ಮನ್ನ ನಾವು ಕಳ್ಕೊಳ್ತಾ ಇದ್ದೇವೆ, ದೇಶಾಭಿಮಾನವನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಮನೋಭಾವ ಬರ್ತಾ ಇದೆ. ಅದಕ್ಕಾಗಿ ನಮಗೆ ಸ್ಫೂರ್ತಿಯಾಗಿ ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮಾಜಿ ಅವರ ನಿಂತಿದ್ದಾರೆ. ಅವರ ಸ್ಫೂರ್ತಿಯಿಂದ ಮತ್ತೆ ನಮ್ಮ ಭಾರತ ದೇಶವನ್ನ ಕಟ್ಟೋಣ, ಬೆಳೆಸೋಣ. ಅವರ ಆದರ್ಶವನ್ನ ನಮ್ಮ ನಾಡಿಗೆ ಎಲ್ಲ ಯುವಜನತೆ ಅಳವಡಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಎಲ್ಲ ರೈತ ಮುಖಂಡರು ಇಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಮಾಂತೇಶ್ ಕರ್ಬಸನವರು ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣನ ಒಂದು ಕಾರ್ಯಕ್ರಮ, ವಿಶೇಷವಾದಂತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಒಂದು ರಾಯಣ್ಣನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಬಲಿದಾನವನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ನಿಧಾನ ಸ್ಮರಣೆ ಮಾಡೋಣ. ಬರೀ ಸ್ವಾತಂತ್ರ್ಯೋತ್ಸವ ಅಷ್ಟೇ ನಾವು ಆಚರಣೆ ಮಾಡ್ತೀವಿ, ಆದ್ರೆ ಅದರ ಜೊತೆಗೆ ಅವರ ಜಯಂತಿ ಅನ್ನೋ ಕಾರ್ಯಕ್ರಮವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದೀಗ ನಮ್ಮ ಕುರುಬ ಸಮಾಜದ ಎಲ್ಲ ಯುವ ಪಡೆಗಳು ಬೈಕ್ದಿಂದ ನಂದಗಡದತ್ತ ಬೈಕ್ ಮುಖಾಂತರ ಹೊರಟಿದ್ದಾರೆ. ಅವರಿಗೂ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸರ್ವರಿಗೂ ಶುಭವನ್ನು ಹಾರೈಸಿ ನಾನು ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಕಿತ್ತೂರು ನಮ್ಮ ನಾಡು, ಚೆನ್ನಮ್ಮಾಜಿ ಹುಟ್ಟಿದ ನಾಡು, ಚೆನ್ನಮ್ಮಾಜಿ ಆಳಿದ ನಾಡು. ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಟನಾಗಿ ಕಿತ್ತೂರು ಚೆನ್ನಮ್ಮನಿಗೆ ಸ್ವಾಮಿ ನಿಷ್ಠೆಯನ್ನು ತೋರಿಸಿದ್ದ. ಆತನ ತ್ಯಾಗದ ಹಿಂದೆ ಬಹಳಷ್ಟು ನೋವಿದೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾದೊಳಗ ದರ್ಶನ್ ಆ ಪಾತ್ರಕ್ಕೆ ಬಹಳ ಜೀವನ ತುಂಬಿದ್ದಾನ. ಆ ಪಾತ್ರದೊಳಗ ಸಂಗೊಳ್ಳಿ ರಾಯಣ್ಣನಿಗೆ ಕಲ್ಲು ಹಾಕುವಂತ ಸನ್ನಿವೇಶ, ಎಲ್ಲರ ಕಣ್ಣಲ್ಲಿ ನೀರು ಬರ್ತಕ್ಕಂತ ಒಂದು ಸನ್ನಿವೇಶ ನಾವು ನಿರ್ಮಾಣ ಮಾಡಿದಾರ. ಆ ನಂದಗಡದೊಳಗ ರಾಯಣ್ಣನ ಸಮಾಧಿ ಇದೆ. ನಮ್ಮ ಹಾಲುಮತದ ಸಮಾಜದವರು ಇವತ್ತು ಅಲ್ಲಿ ಬಹಳಷ್ಟು ಬೈಕ್ ರ್ಯಾಲಿಯನ್ನು ಮಾಡಿ ಅಲ್ಲಿ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಪರಮ ಪೂಜ್ಯರು ಒಂದು ಶುಭವನ್ನ ಹಾರೈಸಿದ್ದಾರೆ. ಎಲ್ಲರ ಪರವಾಗಿ ತುಂಬು ಹೃದಯ ಚಪ್ಪಾಳೆ ತತ್ವದ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇತ್ತೀಚೆಗೆ ಶ್ರೀಗಳು ಮಡಿವಾಳೇಶ್ವರದ ಮಠದ ಪೀಠಾಧಿಕಾರಿಗಳಂತ ಶ್ರೀಮನಿರಂಜನ ಪುರಾಣ ಸ್ವರೂಪಿ ಪಂಚಾಕ್ಷರಿ ಮಹಾಸ್ವಾಮೀಜಿಗಳು ಕೂಡ 4 ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿದ್ದಾರೆ. ನೀವು ಬರ್ರಿ ಸರ್, ಹೋಗ್ರಿ ಮುಂದೆ ಹೋಗ್ರಿ. ಅಂದ್ರೆ ಮಾಲಾರ್ಪಣೆ ಮಾಡ್ಬೇಕೇನ ಮಾಂತ ಬರ್ರಿ ಮುಂದೆ ಬರ್ರಿ ಬರ್ರಿ ತೋರ ಮತ್ತೊಮ್ಮೆ ಮಗಳನ್ನ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಪರಮ ಪೂಜ್ಯರಿಂದ ಚೆನ್ನಮ್ಮಾಜಿ ಭಾವಚಿತ್ರಕ್ಕೆ ಮಾಲಾರ್ಪಣೆ. ದಯವಿಟ್ಟ ಸಂಘಟಕರು ಪೂಜ್ಯರ ಜೊತೆ ಹೋಗ್ಬೇಕಲ್ಲೇ. ಪರಮ ಪೂಜ್ಯರಿಂದ ಚೆನ್ನಮ್ಮಾಜಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಕಾರ್ಯಕ್ರಮದ
ಪಾಲ್ಗೊಂಡಿರ್ತಕ್ಕಂತ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದರೆ ಸಂಘಟನೆ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲ ಮಕ್ಕಳು ಈ ಕಡೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ಚೆನ್ನಮ್ಮನಿಗೆ, ಅಮಟೂರು ಬಾಳಪ್ಪನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ, ಕಿತ್ತೂರು ರಾಣಿ ಚೆನ್ನಮ್ಮಯ್ಯ ರಾಯಣ್ಣನಿಗೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ಚೆನ್ನಮ್ಮನಿಗೆ, ಅಮಟೂರು ಬಾಳಪ್ಪನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ, ಕಿತ್ತೂರು ರಾಣಿ ಚೆನ್ನಮ್ಮಯ್ಯ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ಹುಲಿಗೆ, ಕಿತ್ತೂರು ಹುಲಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ, ಸಂಗೊಳ್ಳಿ ರಾಯಣ್ಣನವರ ಜಯಂತಿಗೆ, ಸಂಗೊಳ್ಳಿ ರಾಯಣ್ಣನ ಜಯಂತಿಗೆ, ಚೆನ್ನಮ್ಮನ ಬಲಗೈ ಬಂಟ ಶೂರ ಸಂಗೊಳ್ಳಿ ರಾಯಣ್ಣನಿಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಮಡಿವಾಳ ಜನನ್ನ ಗುರುಸಿದ್ದೇಶ್ವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ಈಗಾಗಲೇ ತಮ್ಮ ಆಶೀರ್ವಚನವನ್ನು ನೀಡಿದಂತ ಪರಮ ಪೂಜ್ಯರಾಗಿರುವ ಆತ್ಮೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳವರು ರಾಜಗುರು ಸಂಸ್ಥಾನ್ ಕಲ್ಮಠವರ ಪವಿತ್ರ ಚರಣಾರವಿಂದಕ್ಕೆ ಅನಂತ ಕೋಟಿ ತ್ರಿಕಾಲ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಸೇರಿದಂತ ಸಮಸ್ತ ಗಣ್ಯಮಾನ್ಯ ಹಿರಿಯರೇ, ಕುರುಬ ಸಮಾಜದ ಯಾವತ್ತು ಯುವಕರೇ, ನಿಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನ ಅರ್ಪಣೆ ಮಾಡಿ 80 ವರ್ಷಗಳನ್ನ ನಾವು ಗತಿಸಿಬಿಟ್ವಿ. ಆಗ್ಲಿ ಸ್ವಾತಂತ್ರ್ಯ ಸಿಕ್ಕು 80 ವರ್ಷಗಳನ್ನ ನಾವು ಈಗಾಗಲೇ ಗತಿಸಿದ್ದೇವೆ. ಆದರೆ ಸಾಧನೆ ಮಾತ್ರ ಶೂನ್ಯ ಆಗಿದೆ. ದೇಶ ಪ್ರಗತಿಯತ್ತ ಹೋಗದೆ ಪತನದತ್ತ ಹೋಗ್ತಾ ಇದೆ. ಮುದ್ದು ಗುಂಡು, ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ ಇವೇ ಹೆಚ್ಚಾಗಿದ್ದಾವೆ ವಿನಃ ದೇಶದ ಒಂದು ಅಭಿವೃದ್ಧಿ ಬಹಳ ಕುಂಠಿತವಾಗ್ತಾ ಹೋಗ್ತಾ ಇದೆ. ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ರಕ್ತವನ್ನ ದಾರಿ ಎರೆದು, ನಾವು ಯಾವುದೇ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಅಭಿಷೇಕ ಅಂತ ಮಾಡ್ತೇವೆ. ಅವರು ರಕ್ತದಿಂದ ಭಾರತ ಮಾತೆಗೆ ದಾರಿ ಎರೆದು ಆ ರಕ್ತವನ್ನ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಅದನ್ನು ಉಳಿಸಿಕೊಳ್ಳುವಂಥದ್ದು
ಇನ್ನೂ ಬಹಳಷ್ಟು ಆಗಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಅದು ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಒಂದಕ್ಕೊಂದು ಸಂಬಂಧ ಎನ್ನುವ ಹಾಗೆ ಇವತ್ತು ರಾಯಣ್ಣನ ಹುಟ್ಟಿದ ದಿವಸ. ಅದೇ ರೀತಿಯಾಗಿರುವಂಥ ಚೆನ್ನಮ್ಮ ಇವತ್ತು ನನ್ನ ಹೊಟ್ಟೆಯ ಮಗ ಅಂತೇಳಿ ಭಾವನೆಯನ್ನು ಇಟ್ಟುಕೊಂಡಂಥವಳು. ಗುರುಗಳು ಹೇಳಿದ ಹಾಗೆ ತಾಯಿಗೆ ತಕ್ಕ ಮಗನಾಗಿ, ದೇಶಕ್ಕೆ ತಕ್ಕ ಮಗನಾಗಿ, ಸ್ವಾತಂತ್ರ್ಯಕ್ಕೆ ತನ್ನ ಇಡೀ ಪ್ರಾಣವನ್ನೇ ಕೊಟ್ಟ ಒಬ್ಬ ಮಹಾತ್ಮ. ಹೇಗೆ ಗಾಂಧೀಜಿಯವರಿಗೆ ಮಹಾತ್ಮ ಗಾಂಧಿ ಅಂತೇವೆ, ಹಾಗೆ ಸಂಗೊಳ್ಳಿ ರಾಯಣ್ಣನಿಗೆ ಮಹಾತ್ಮ ಅಂದ್ರೆ ಏನು ತಪ್ಪಾಗೋದಿಲ್ಲ. ಅವ ಕೊನೆಗೊಂದು ಮಾತು ಹೇಳ್ಯಾನ, ಮನೆಗೊಬ್ಬ ರಾಯಣ್ಣ ಹುಟ್ಲಿ ಅಂತ. ಅಂದ್ರೆ ತನ್ನ ಹೆಸರಲ್ಲೇ ಹುಟ್ಲಿ ಅಂತ ಹೇಳಿಲ್ಲ ಅವ. ದೇಶಕ್ಕೆ ಮತ್ತೆ ನನ್ನಂತ ಸೂರದಿಯರು ಹುಟ್ಟಿ ದೇಶವನ್ನು ರಕ್ಷಣೆ ಮಾಡಲಿ ಅಂತ ಹೇಳಿದಾನೆ. ಹಾಗೆ ಅವನ ಒಂದು ಮೂರ್ತಿ ಅಲ್ಲಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಆಗಿದಾವ. ಅದೇ ರೀತಿಯಾಗಿ ಅವನ ಹೆಸರಿನಿಂದ ನೀವು ಸಹಿತವಾಗಿ ಊರಿಗೆ ಒಬ್ಬೊಬ್ಬರು ಇವತ್ತು ಸೈನ್ಯಕ್ಕೆ ಸೇರಿ ನಮ್ಮ ದೇಶದ ಸೈನಿಕರಿಗೆ ಬಲಪಡಿಸಿದರೆ ಇನ್ನು ದೇಶ ಅಂದ್ರೆ, ಯಾಕಂದ್ರೆ ಬಹಳಷ್ಟು ಮೋಸದಿಂದ ಜನ ಪಾಕಿಸ್ತಾನ ಚೀನಾ ಆಗ್ಲಿ ನಮ್ಮ ಮೇಲೆ ಏರಿ ಬರಲಿಕ್ಕೆ ಬಹಳಷ್ಟು ಮೋಸದ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಮನೆಗೊಬ್ಬ ನೀವೆಲ್ಲರೂ ನೀವು ಆ ಸೈನ್ಯಕ್ಕೆ ಸೇರಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ನನ್ನ ಎರಡು ಮಾತುಗಳನ್ನು ಹಾಗೂ ಇವತ್ತಿನ ದಿನ ಸಂಗೊಳ್ಳಿ ರಾಯಣ್ಣನವರ 1824ರಲ್ಲಿ ಸಂಗೊಳ್ಳಿ ರಾಯಣ್ಣನವರು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಆಗಿದ್ದರು. ವೀರರಾಣಿ ಚೆನ್ನಮ್ಮನವರಿಗೆ ಬ್ರಿಟಿಷರಿಂದ ಧಕ್ಕೆ ಬಂದಾಗ ಈ ರಾಜ್ಯಕ್ಕೆ ದಂಡೆತ್ತಿ ಬಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರನ್ನ ಏನು ಬಂಧಿಸ್ತಾರೆ. ಆ ನಂತರ ರಾಯಣ್ಣನವರು ಏನ್ ಮಾಡ್ತಾರಂದ್ರೆ ಒಂದು ಬಲವನ್ನು ಕೊಡ್ತಾ ಇದ್ದಾರೆ. ಈ ದೇಶಕ್ಕಾಗಿ ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರನ್ನ ಸೆದೆ ಬಡಿಯಲು ಸೈನ್ಯವನ್ನು ಕಟ್ಟಿ ಸಾಕಷ್ಟು ಹೋರಾಟವನ್ನ ರಾಯಣ್ಣನವರು ಮಾಡ್ತಾರೆ. ಆದರೂ ಸಹ ಆ ಸಮಯದಲ್ಲಿ ನಮ್ಮವರೇ ನಮಗೆ ದ್ರೋಹವನ್ನು ಬಗೆಯುತ್ತಾರೆ. ಮಲ್ಲಪ್ಪ ಶೆಟ್ಟಿ ವೆಂಕಟರಾಯರು ಮೋಸದಿಂದ ರಾಯಣ್ಣನನ್ನ ಹಿಡಿದು ಕೊಡ್ತಾರೆ ಬ್ರಿಟಿಷರಿಗೆ. ಆ ನಂತರ ರಾಯಣ್ಣನವರನ್ನ ಗಲ್ಲಿಗೇರಿಸುವಂತ ಸಂದರ್ಭದೊಳಗೆ ರಾಯಣ್ಣನವರು ಮನೆ ಮಾತು ಅವರನ್ನ ಕೇಳಿದಾಗ ರಾಯಣ್ಣನವರು ಒಂದು ಮಾತು ಹೇಳ್ತಾರೆ, ಏನಂತ ನನ್ನನ್ನ ನೀವು ಗಲ್ಲಿಗೆ ಏರಿಸಬಹುದು, ಆದರೆ ದೇಶದಲ್ಲಿ ಮನೆ ಮನೆಗೆ ರಾಯಣ್ಣ ಹುಟ್ಟಿ ಬರ್ತಾರೆ ಅನ್ನುವಂತ ಮಾತನ್ನ ರಾಯಣ್ಣನವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಅವರು ಆಗಸ್ಟ್ 15ರಂದೇ ಹುಟ್ಟಿದ್ದರಿಂದ ನಮಗೆ ಆಗಸ್ಟ್ 15 1947ರಲ್ಲಿಯೇ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂತೇಳಿ ಅನಿಸ್ತಾ ಇದೆ. ಅದಕ್ಕಾಗಿ ನಾವು ರಾಯಣ್ಣನವರನ್ನ ಈ ಒಂದು ದೇಶಭಕ್ತಿಯನ್ನ ಕಂಡ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಅವರಲ್ಲಿ ಇರುವಂತಹ ಸ್ವಾಮಿ ನಿಷ್ಠೆ, ದೇಶಭಕ್ತತನ ನಮ್ಮಲ್ಲಿ ಸುಧಾ ಅಳವಡಬೇಕು. ಯಾಕಂದ್ರೆ ರಾಯಣ್ಣನವರಿಗೆ ಮರಳಿ ಕಿತ್ತೂರು ಸಾಮ್ರಾಜ್ಯ ಬಂದರೆ ಅವರೇನು ರಾಜ ಆಗ್ತಿರಕ್ಕಿಲ್ಲ. ಸ್ವಾಮಿ ನಿಷ್ಠೆ ಅವರಿಗಿತ್ತು. ಅವನ್ನೆಲ್ಲ ನಾವು ನೀವುಗಳೆಲ್ಲ ಬೆಳೆಸಿಕೊಂಡು ನಾನು ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ವರ್ಗೂ ಈಗ